ಈಗ ಈ ಔಟ್ಸ್ಕಟ್ಸ್ ಅಲ್ಲಿರೋ ಜಾಗ. ಈಗಾಗಲೇ ಅವನು ತನ್ನ ತಂಗಿಗೆ ಅದನ್ನ ಬರೆದಿಟ್ಟಿದ್ದಾನೆ. ನಾವು ಕೇಳ್ತಿರೋದೇನು, ಇದಕ್ಕೆ ಬಂದು ಒಂದು ಸಾಕ್ಷಿ ರುಜು ಹಾಕು ಅಂತ. ಹಾಕ್ತಾನೆ, ಹಾಕ್ತಾನೆ. ತನ್ನ ತಂಗಿನ ಕರ್ಕೊಂಡು ಈ ಮನೆಗೆ ಬರ್ತಾನೆ. ಬಂದು ನನ್ನ ಹತ್ರ ಕ್ಷಮಾಪಣೆ ಕೇಳ್ತಾನೆ. ಇಷ್ಟೆಲ್ಲ ಆಗತ್ತೆ ಅಂತೀರಾ ಡ್ಯಾಡ್? ಎಸ್, ಹಾಗೆ ಆಗುತ್ತೆ. ವಾವ್, ಫ್ಯಾಂಟಾಸ್ಟಿಕ್ ಡ್ಯಾಡ್. ಡ್ಯಾಡ್, ಎಂತ ಮಾಸ್ಟರ್ ಪ್ಲಾನ್ ನಿಮ್ದು. ಎಸ್, ಯಾವತ್ತೂ ನಾವು ನಮ್ಮ ಸಂಬಂಧಗಳನ್ನ ನಮಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಬೇಕು. ನಾವು ನಮ್ಮ ಬುದ್ಧಿಗೆ ಶರಣಾಗಬೇಕೇ ಹೊರತು ಹೃದಯಕ್ಕಲ್ಲ. ಅಕಾರ್ಡಿಂಗ್ ಟು ಮೀ, ಈ ಪ್ರೀತಿ, ಪ್ರೇಮ, ತ್ಯಾಗ, ಬಲಿದಾನ ಇದೆಲ್ಲ ಬುಲ್ಶಿಟ್. ನೀವು ಅದನ್ನ ಬಳಸ್ಕೊಳ್ಳಿ, ಬಲಿಯಾಗಬೇಡಿ. ಇಲ್ಲದೇ ಇದ್ರೆ ನಮ್ಮನ್ನ ಈ ಜಗತ್ತಲ್ಲಿ ಯಾರೂ ಬೆಳೆಯೋದಕ್ಕೆ ಬಿಡೋದಿಲ್ಲ. ಬೆಳೆಯೋದಿರ್ಲಿ, ಪಾತಾಳಕ್ಕೆ ಹಾಕಿ ತೊಳೆದು ಬಿಡ್ತಾರೆ. That should not happen. That should never happen. ಧೀರಜ್, ನೀನು ಬೆಳಿಬೇಕು. ನೀನು ಬೆಳಿಬೇಕು ಅಂದ್ರೆ ಬೇರೆಯವ್ರನ್ನ ಪಾತಾಳಕ್ಕೆ ಹಾಕಿ ತುಳಿಬೇಕು. ದೇರ್ ಇಸ್ ನೋ ದ ಗೋ. ಜ್ಞಾಪಕ ಇಟ್ಕೋ, ಚೆನ್ನಾಗಿ ಜ್ಞಾಪಕ ಇಟ್ಕೋ. ಹಲೋ, ಸುಶೀಲಮ್ಮ, ಏನ ವೆಂಕಿ ಖುಷಿ ಖುಷಿಯಾಗಿ ಬರ್ತಿದ್ಯಾ? ಕೈಯಲ್ಲಿ ಸ್ವೀಟು, ಬಾಯಲ್ಲಿ ಸ್ವೀಟು, ಏನ್ ಸಮಾಚಾರ? ನೀವು ತಗೊಳ್ಳಿ ಸುಶೀಲಮ್ಮ. ಮೊದ್ಲು ವಿಷಯ ಏನು ಅಂತ ಹೇಳು. ಮದ್ವೆನಾ? ಈ ದೇವಿಕಾ ಬನ್ರಿ. ಏನ್ರಿ ಸುಶೀಲಮ್ಮ, ನಮ್ ವೆಂಕಿ ಮದ್ವೆ ಫಿಕ್ಸ್ ಆಗಿದ್ಯಂತೆ, ಸ್ವೀಟ್ ತಗೊಳ್ರಿ. ಅಯ್ಯೋ ಸುಶೀಲಮ್ಮ, ನಾನು ಎಲ್ಲಿ ನನ್ ಮದ್ವೆ ಅಂತ ಹೇಳ್ದೆ? ಮತ್ತಿನ್ಯಾರ್ದು? ಮಂದಾರಕ್ಕೊಂದು. ಮಂದಾರಂದ? ಅವಳು ಮದ್ವೆನಾ? ಯಾವಾಗ? ತಾರೀಖ್ ಗೊತ್ತಾಗಿಲ್ಲ, ವರ ಗೊತ್ತಾಗಿದೆ. ವರನ? ಅವಳಿಗೆ ತಾಳಿ ಕಟ್ಟೋ ಗಂಡು ಅವನೇ ಅವನ? ದತ್ತಾತ್ರೇಯ ಅವ್ರ ಮಗ, ಹೆಸರು ರಾಧಾಕೃಷ್ಣ ಅಂತ. ಹೋಗಲ್ಲ, ಆ ಸೋಡಾ ಬುಡ್ಡಿಗೆ ಇಷ್ಟು ಒಳ್ಳೆ ಸಂಬಂಧನ? ನನಗಂತೂ ನಂಬಕ್ಕಾಗ್ತಾ ಇಲ್ಲಪ್ಪ. ಅಲ್ವೋ, ಇಂಥ ಒಳ್ಳೆ ಸಂಬಂಧನ ನೋಡ್ದಾರ ಯಾರು? ಈ ಸಂಬಂಧ ನೋಡಿದ್ದು ನಾನೇ. ಓಹೋ, ಬೇರೆಯವ್ರಿಗೆ ಹೆಣ್ಣು ಗಂಡು ನೋಡೋಷ್ಟು ದೊಡ್ಡನಾಗ್ಬಿಟ್ಯಾ? ಸುಳ್ಳು ಹೇಳ್ಬೇಡ. ಸುಶೀಲಮ್ಮ, ನಿಮ್ಮನೆಗೂ ಬೇಕಾದ್ರೆ ನಿಮ್ ತಮ್ಮಂಗೊಂದು ಹೆಣ್ಣು ಹುಡುಕ್ಲಾ? ದೇವಿಕಾ ಆಂಟಿ, ನಿಮ್ಮ ಮಗನ್ಗೂ ಬೇಕಾದ್ರೆ ಒಂದು ಹೆಣ್ಣು ಹುಡುಕ್ಲಾ? ನಿನ್ನಂತವನ ಹತ್ರ ಹೆಣ್ಣು ಹುಡುಕಿಸೋ ಅಷ್ಟು ಗತ್ಕೆಟ್ಟಿ ನಾವು ಕೂತಿಲ್ಲಪ್ಪ. ಅಲ್ವೇನ್ರಿ ಸುಶೀಲಮ್ಮ? ಹೋಗ್ಲಿ ಬಿಡಿ, ಈ ವಿಷಯದಲ್ಲಿ ನಮ್ಗೆ ಯಾಕೆ ಜಗಳ? ವೆಂಕಿ, ನನ್ಗೆ ಯಾಕೋ ಅನುಮಾನ, ಆ ಹುಡುಗನ್ಗೇನಾದ್ರೂ ಐಬಾ? ನಾನು ಇಷ್ಟು ಖುಷಿಯಿಂದ ಹೇಳಿದ್ರೆ ನೀವು ನಿಮ್ಮ ಒಕ್ರ ಬುದ್ಧಿನ ಬಿಡೋದಿಲ್ಲ. ಅದ್ ಸರಿ, ಮಂದಾರ ಹಾಕೊಂಡ್ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ದ್ವೇಷ? ಅಯ್ಯೋ, ನನ್ಗೇನೋ ದ್ವೇಷ? ಈ ಕಂತೆಗೆ ಇನ್ಯಾವ ಕಂತೆ ಸಿಕ್ಕಿದ್ಯೋ ಅಂತ ತಿಳ್ಕೊಳ್ಳೋ ಕುತೂಹಲ, ಅದಕ್ಕೆ ಕೇಳಿದ್ನಪ್ಪ. ನಿನಗೆ ಯಾಕೆ ಇಷ್ಟೊಂದು ಕೋಪ? ಯಾಕೆ ಅಂದ್ರೆ ಇವನು ಆ ಮನೆ ದತ್ತು ಪುತ್ರ, ಅಲ್ಲೇ ತಿಂತಾನೆ, ಅಲ್ಲೇ ಬಿದ್ದಿರ್ತಾನೆ, ಅದಕ್ಕೆ ಈ ಕೋಪ ಅಲ್ವೇನಾ ವೆಂಕಿ? ಹೌದು, ಬೇರೆಯವ್ರು ಒಳ್ಳೆತನ ಕಂಡ್ರೆ ನಿಮ್ಗೆ ಹೊಟ್ಟೆ ಕಿಚ್ಚು. ನನ್ ಕರ್ಮ, ಹೋಗಿ ಹೋಗಿ ಸ್ವೀಟ್ ನ ನಿಮಗ್ ಕೊಡಕ್ ಬಂದಲ್ಲ. ಈ ಸ್ವೀಟ್ ನ ಬೇರೆ ಕಾಗೆಗೋ ನಾಯಿಗೋ ಹಾಕಿದ್ರೆ ಎಷ್ಟೋ ಚೆನ್ನಾಗಿತ್ತು. ಮುಚ್ಚ ಬಾಯಿ. ನೋಡಿದ್ರೇನ್ರಿ ದೇವಿಕಾ, ಎಷ್ಟು ದುರಹಂಕಾರ ಇವನ್ಗೆ? ಸಾಕಿದ್ ನಾಯಿ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಕಸ್ತಿನ್ ಬಾ ಅಂತಂತೆ, ಅಲ್ವೇನಾ ವೆಂಕಿ? ಹೌದು, ನಾನು ನಾಯಿನೇ. ಆದ್ರೆ ನೀವ್ ಅನ್ಕೊಂಡಾಗೆ ಸಾಕ್ದವ್ರನ್ನ ಕಚ್ಚೋ ನಾಯಿ ನಾನಲ್ಲ, ಅವ್ರ ಮನೆ ಕಾಯೋ ನಾಯಿ. ಇನ್ನೊಂದ್ಸಾರಿ ಅವ್ರ ಮನೆ ತಂಟೆಗೇನಾದ್ರು ಬಂದ್ರೆ ಮಾಂಸ ಕಂಡ ಬರೋ ಹಾಗೆ ಕಿತ್ತು ತಿಂದ್ಬಿಡ್ತೀನಿ. ಹುಷಾರ್. ಏಯ್, ಹೋಗ, ಕಂಡಿದ್ದೀನಿ. ಇದುವರೆಗೂ ಕಂಡಿಲ್ಲ, ಇನ್ಮೇಲ್ ಕಾಣ್ತೀರಾ. ತಲೆ ಮೇಲೆ ಗುಂಡ್ಕಲ್ ಎತ್ತಾಕ್ಬಿಡ್ತೀನಿ. ಆಹಾ, ಏನ್ ಜೊತೆನೋ ನಿಮ್ ಇಬ್ರುದೂನು. ಬಜಾರ್ ಇದ್ದೀರೋ, ಗಂಡ್ಬೀರಿದ್ದೀರೋ, ಮನೆ ಮುರುಕ್ರು.
ಕೈಲಾದ್ರೆ ಒಬ್ರಿಗೆ ಸಹಾಯ ಮಾಡ್ಬೇಕು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು. ಇರೋದೊಬ್ಬ ತಮ್ಮ, ಅವನು ಹುಚ್ಚಾಸ್ಪತ್ರೆಯಲ್ಲಿ ಸೇರ್ತಿದ್ದೀರಲ್ಲ. ಸುಶೀಲಮ್ಮ, ನೋಡಿದ್ರ ದೇವಿಕಾ, ಕುಂಟ ಎಷ್ಟು ದುರಹಂಕಾರವಾಗಿ ಮಾತಾಡಿ ಹೋಗ್ತಾ ಇದ್ದಾನೆ. ಕೆಸರು ಮೇಲೆ ಕಲ್ಲಾಕಿದ್ರೆ ನಮ್ಮ ಅಕ್ಕದ ಮೇಲೆ ಸಿಡಿಯೋದು. ನಾನ್ ಕೆಸರು ಅಂತ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ. ಇನ್ಮೇಲೆ ನನ್ನ ತಂಟೆಗೇನಾದ್ರು ಬಂದ್ರೆ ಹುಷಾರಾಗಿರಿ. ಗಗನ್, ಗಗನ್, ನೀವು ತುಂಬಾ ಪಂಕ್ಚುಯಲ್. ಆಫೀಸ್ ಟೈಮ್ಗೆ ಇನ್ನು 10 ನಿಮಿಷ ಇದ್ದಾಗಲೇ ಬಂದ್ಬಿಟ್ಟಿದ್ದೀರಾ. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ನಮ್ಮ ಆಫೀಸಲ್ಲಿದ್ದಾಗ ನನ್ನ ಮೇಡಮ್ ಅಂತ ಕರಿತಾನೆ ಇರಲಿಲ್ಲ. ಈಗ ಕರಿತಾ ಇದ್ದೀರಾ. ಗುಡ್, ವೆರಿ ಗುಡ್ ಮಾರ್ನಿಂಗ್. ಈಗ ನಮ್ಮ ಆಫೀಸಿಗೆ ಬಂದು ನನ್ನ ಮೇಡಮ್ ಅಂತ ಕರಿಬೋದಲ್ವಾ? ಹಾಗೇನಿಲ್ಲ ಮೇಡಮ್, ಅಲ್ಲಿ ನಾನು ನಿಮ್ಮನ್ನ ಮೇಡಮ್ ಅಂತ ಕರೀದೇ ಇದ್ರು ನಿಮ್ಮ ಬಗ್ಗೆ ನನಗೆ ಗೌರವ ಇತ್ತು. ಅಂದ್ರೆ ಆಗ ಇತ್ತು, ಈಗ ಇಲ್ಲ, ಹೌದಲ್ವಾ? ಎಸ್, ಇಟ್ಸ್ ಕ್ವೈಟ್ ನ್ಯಾಚುರಲ್. ಯಾಕೆ ಹೇಳಿ, ನಾನು ನಿಮ್ಮನ್ನ ಎಷ್ಟೆಲ್ಲ ಇನ್ಸಲ್ಟ್ ಮಾಡಿದ್ಮೇಲೆ ನನ್ನ ಬಗ್ಗೆ ನಿಮಗೆ ಗೌರವ ಹೇಗೆ ಬರುತ್ತೆ? ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಮೇಡಮ್. ಎಷ್ಟೇ ಆದರೂ ನೀವು ನಮ್ಮ ಬಾಸ್ ಮಗಳು, ನನಗೆ ಅನ್ನ ಕೊಟ್ಟು ಧಣಿಗಳ ಮಗಳು. ನಿಮ್ಮ ಬಗ್ಗೆ ನನಗೆ ಯಾವಾಗಲೂ ಗೌರವ ಇದ್ದೇ ಇರುತ್ತೆ. ನನಗೆ ಅರ್ಥ ಆಯಿತು. ನಾನು ನಿಮ್ಮ ಬಾಸ್ ಮಗಳು ಅಂತ ನನಗೆ ಗೌರವ ಕೊಡ್ತಾ ಇದ್ದೀರಾ, ಆದರೆ ನಾನು ಅಂತ ಗೌರವಿಸ್ತಿಲ್ಲ. ಇಟ್ಸ್ ಓಕೆ, ನನ್ನ ಮೇಲೆ ಗೌರವ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕೋಪ ಇಲ್ಲದೆ ಇದ್ರೆ ಸಾಕು. ಕೋಪನ? ನನಗೆ ಯಾಕೆ ಮೇಡಮ್ ನಿಮ್ಮ ಮೇಲೆ ಕೋಪ? ಅಂದರೆ ನನ್ನ ಮೇಲೆ ಕೋಪ ಇಲ್ವಾ? ಹಾಗಾದರೆ ನಮ್ಮ ಆಫೀಸಿಗೆ ಬಂದ್ಬಿಡಿ, ಮತ್ತೆ ಕೆಲಸ ಶುರು ಮಾಡಿ. ಆ್ಯಕ್ಚುಲಿ ಈಗ ಏನಾಗಿದೆ ಅಂದರೆ, ನಿಮ್ಮಂಥ ಒಳ್ಳೆ ವರ್ಕರ್ನ ನಾನು ತೆಗೆದುಹಾಕ್ತೆ ಅಂತ ಡ್ಯಾಡ್ ತುಂಬ ಬೈತಾ ಇದ್ದಾರೆ. ಛೇ, ಪಾಪ ನಿಮ್ಮನ್ನ ಯಾಕೆ ಬೈಬೇಕು? ಏನೋ ಆಗಿದ್ದಾಗೋಯ್ತು. ಬೇಕಿದ್ರೆ ಹೇಳಿ ಮೇಡಮ್, ಬಾಸ್ ಹತ್ರ ನಾನು ಮಾತಾಡ್ತೀನಿ. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ, ರಜನಿ ಮೇಡಮ್ನ ಬೈಬೇಡಿ ಅಂತ ಹೇಳ್ತೀನಿ. ಅಂತೂ ನನ್ನ ಹೆಸರು ನಿಮ್ಮ ಬಾಯಲ್ಲಿ ಬಂತಲ್ಲ, ಐ ಆಮ್ ವೆರಿ ಹ್ಯಾಪಿ. ಈಗ ನಾನು ಹ್ಯಾಪಿಯೆಸ್ಟ್ ಆಗಿರಬೇಕು ಅಂದರೆ ನೀವು ನನ್ನ ಆಫೀಸಿಗೆ ಬರಬೇಕು. ಯಾವಾಗ ಬರ್ತೀರಾ? ಅದು ಅದು ಹಾಗಲ್ಲ ಮೇಡಮ್. ಅದು ಏನಾಗಿದೆ ಅಂದರೆ... ಏನೂ ಆಗಿಲ್ಲ. ನನ್ನ ಮೇಲೆ ನಿಮ್ಗಿನ್ನೂ ಕೋಪ ಹೋಗಿಲ್ಲ ಅಲ್ವಾ? ಇಲ್ಲ ಮೇಡಮ್, ನನಗೆ ಯಾವ ಕೋಪನೂ ಇಲ್ಲ ಅಂತ ಹೇಳಿದ್ನಲ್ಲ. ಆದ್ರೂ ಭಯ. ಇವತ್ತು ಕೆಲ್ಸಕ್ಕೆ ಕರೆದು ನಾಳೆ ಮತ್ತೆ ಕೆಲ್ಸದಿಂದ ಕಿತ್ ಹಾಕಿದ್ರೆ ಅನ್ನೋ ಹೆದರಿಕೆ, ರೈಟ್? ಹಾಗೇನೂ ಆಗಲ್ಲ ಗಗನ್, ನೀವು ಆಫೀಸಿಗೆ ಬನ್ನಿ. ಬೇಕಾದ್ರೆ ನಾ ಇನ್ಮೇಲೆ ಆಫೀಸ್ ಕಡೆನೇ ಬರೋದಿಲ್ಲ. ಮೊದಲು ಹಾಗೆ ಶಶಿನೇ MD ಆಗಿರ್ತಾನೆ. ಇಲ್ಲ ಮೇಡಮ್, ಈಗ ನಾನು ಇರೋ ಜಾಗದಲ್ಲಿ ಕಂಫರ್ಟಬಲ್ ಆಗಿದ್ದೀನಿ. ಈಗಲ್ಲಿ ಕೆಲಸ ಬಿಡೋದು ಕಷ್ಟ ಆಗತ್ತೆ. ಹೌದಲ್ಲ? ಅಲ್ಲಿ ನೀವು ಕ್ಯಾಶಿಯರ್, ಒಳ್ಳೆ ಪೊಸಿಷನ್. ಆದರೆ ನಾನು ನಿಮ್ಮನ್ನ ಒಬ್ಬ ಸಾಮಾನ್ಯ ಕ್ಲರ್ಕ್ ಅಂತ ಇನ್ಸಲ್ಟ್ ಮಾಡಿದೆ. ನೀವು ಅದನ್ನು ಮರ್ತಿಲ್ಲ ಅನ್ಸುತ್ತೆ. ಗಗನ್, ಈಗ ಅದನ್ನೆಲ್ಲ ಮರೆತು ನಮ್ಮ ಆಫೀಸಿಗೆ ಬನ್ನಿ. ನಾನು ನಿಮ್ಮನ್ನ ಮ್ಯಾನೇಜರ್ ಆಗಿ ಮಾಡ್ತೀನಿ. ನಿಮ್ದೇನೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರಲಿ ಅದಕ್ಕೆಲ್ಲ ಒಪ್ಕೊಳ್ತೀನಿ. ಅದು ಹಾಗಲ್ಲ ಮೇಡಮ್, ನಾನು ಕಂಡೀಷನ್ಸ್ ಹಾಕೋ ಅಂತಾನೆ ಅಲ್ಲ. ಆದರೆ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದ ಜನನ ಬಿಟ್ಟು ಬರೋದು ಚೆನ್ನಾಗಿರುತ್ತಾ ಹೇಳಿ? ಅವ್ರು ನನ್ನ ಬಗ್ಗೆ ಏನು ತಿಳ್ಕೊತಾರೆ? ಅಯ್ಯೋ, ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಶಶಿ ಅವ್ರ ಹತ್ರನೇ ಮಾತಾಡ್ತಾನೆ. ಅವಾಗ ಅವರೇ ಹೇಳಬೇಕು, ಮಿಸ್ಟರ್ ಗಗನ್, ಪ್ಲೀಸ್ ಗೋ ಬ್ಯಾಕ್ ಟು ಯುವರ್ ಫಾರ್ಮರ್ ಬಾಸ್ ಅಂತ. ಬೇಡ ರಜನಿ ಮೇಡಮ್. ಅಟ್ ಎನಿ ಹೌ, ಥ್ಯಾಂಕ್ ಯು ಫಾರ್ ದ ಆಫರ್. ನನಗೆ ನಿಮ್ಮಲ್ಲಿ ಯಾವ ದ್ವೇಷನೂ ಇಲ್ಲ. ಆದರೂ ನಾನು ಯಾವಾಗಲೂ ನಿಮ್ಮನ್ನು ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಹೌದಾ? ಅದನ್ನ ನಾನು ನಂಬೇಕಾದ್ರೆ ಐ ವಾಂಟ್ ಯು ಅಟ್ ಎನಿ ಕಾಸ್ಟ್. ಇನ್ ಮೈ ಆಫೀಸ್. ರಜನಿ ಮೇಡಮ್,
ನನ್ನನ್ನು ಬಲವಂತ ಮಾಡಬೇಡಿ. ಅದ್ಯಾಕೋ ಮತ್ತೆ ನಿಮ್ಮ ಆಫೀಸಿಗೆ ಬಂದರೆ ನನ್ನ ನೆಮ್ಮದಿ ಕೆಡುತ್ತೆ ಅಂತ ಅನ್ನಿಸ್ತಾ ಇದೆ. ನನ್ನ ಪಾಡಿಗೆ ನನ್ನನ್ನು ಇರಕ್ಕೆ ಬಿಟ್ಬಿಡಿ. ನನ್ನ ನೆಮ್ಮದಿ ಹಾಳು ಮಾಡಬೇಡಿ. ದೊಡ್ಡ ಉಪಕಾರ ಆಗುತ್ತೆ, ಪ್ಲೀಸ್. ಅಲ್ಲಿದ್ರೆ ನಿಮಗೆ ನೆಮ್ಮದಿ ಸಿಗತ್ತಾ? ಸರಿ, ನೀವು ನೆಮ್ಮದಿಯಾಗೇ ಇರಿ. ಇನ್ನು ನಾನು ಬಲವಂತ ಮಾಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನನಗೆ ಆಫೀಸಿಗೆ ಲೇಟ್ ಆಗುತ್ತೆ, ನಾನು ಬರ್ತೀನಿ. ಹೋಗ್ತೀಯಾ? ಹೋಗು. ನಿನಗೆ ನೆಮ್ಮದಿ ಬೇಕಾ? ನನ್ನ ನೆಮ್ಮದಿನ ಕಿತ್ಕೊಂಡು ನೀನು ಅದು ಹೇಗೆ ನೆಮ್ಮದಿಯಾಗಿರ್ತೀಯ ಅಂತ ನಾನು ನೋಡ್ತೀನಿ. ಒಂದಲ್ಲ ಒಂದಿನ ನನ್ನ ಕೈಗೆ ಸಿಗ್ತೀಯ. ಆಗ ನೋಡ್ತಾ ಇರು ಹೇಗೆ ನುಲ್ಸ್ತೀನಿ ಅಂತ. ಜೀವನ ಪರ್ಯಂತ ಗೋಳಾಡ್ತಾ ಇರಬೇಕು. ಕಾಡ್ತಾಳೆ ಈ ರಜನಿ. ಗಗನ್, ಆಕಾಶ, ನಿನ್ನ ಆಕಾಶದ ಕಪ್ಪು ಮೋಡ ನಾನು. ಬೆಳದಿಂಗಳಲ್ಲ, ರಜನಿ, ಕಾಳ ರಾತ್ರಿ ನಾನು. ಹೇಳಿದ್ದೆ ನಿಮ್ಮಮ್ಮನಿಗೆ? ಹೇಳಿದೆ, ಆದರೆ ಅವ್ರ ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ. ಏನಂದ್ಲು? ಕೇಳಿದ್ದಕ್ಕೇನು ಉತ್ತರ ಕೊಡಲಿಲ್ಲ ಡ್ಯಾಡ್. ಸುಮ್ಮನೆ ನಗ್ತಾ ಒಳಗೆ ಹೋದ್ರಷ್ಟೆ. ಕಾಮಾಕ್ಷಿ, ಕಾಮಾಕ್ಷಿ, ಯಾರು ನನ್ನ ಹೆಸರು ಕೂಗಿದ್ದು? ಓಹೋ, ನೀವಾ? ಪರವಾಗಿಲ್ವೇ, ನನ್ನ ಹೆಸರನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೀರಾ. ಬೇಷ್. ಏನು ಅಂತ ಅಪ್ನೆ ಆಗಲಿ. ಈ ವ್ಯಂಗ್ಯ ನಂಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಾ ಇದೀಯ ನೀನು? ನಿನ್ನ ಮಕ್ಕಳ ಮುಂದೆ ಬರೋದು ನಿನ್ಗೆ ಇಷ್ಟ ಇಲ್ವಾ? ನನ್ನ ಮಕ್ಕಳು? ಹೌದು. ಇವ್ರು ನನ್ನ ಮಕ್ಕಳೇ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಬೆಳೆಸಿದ್ದೀನಿ. ಆದ್ರೆ ಮಕ್ಕಳಾಗಿಲ್ವೇ? ನೀವು ನನ್ನ ಗಂಟನ ಗುಡ್ದಿಲ್ವೇ? ಮಮ್ಮಿ, ನಿಂದು ಯಾವಾಗಲೂ ಇದೇ ಆಗೋಯ್ತಲ್ಲ. ನಾನು 3 ದಿವಸದಿಂದ ಹೇಳ್ತಾನೆ ಇದ್ದೀನಿ. ಅಟ್ಲೀಸ್ಟ್ ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ಳೋ ಪೇಷನ್ಸ್ ಬೇಡವಾ ನಿನಗೆ? ಈ ಕಂತೆ ಪುರಾಣ ಎಲ್ಲ ಕಟ್ಟಿಟ್ಬಿಟ್ಟು ಇವಾಗ ನಾನು ಕೊಡೋ ಲೋನ್ ಅಪ್ಲಿಕೇಶನ್ ತಗೊಂಡೋಗಿ ಭಾವನ ಹತ್ರ ಸೈನ್ ಹಾಕಿಸ್ಕೊಂಬ ಅಷ್ಟೇ. ಭಾವ? ಯಾವ ಭಾವ? ಯಾರಿಗೆ ಭಾವ? ನನಗೆ ಭಾವ. ಅವನು ನಿನಗೆ ಅಣ್ಣ ಆದ್ಮೇಲೆ ಸದಾನಂದ ನನಗ ಭಾವನೆ. ಈ ಸಂಬಂಧನೇ ಬೇಡ ಅಂತ ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕೊಂಡ್ರಿ. ಈಗ ನಾನು ಆಣೆ ಮುರಿದು ನಮ್ಮ ಅಣ್ಣನ ಮನೆಗೆ ಹೋದ್ರೆ ಆಮೇಲೆ ನೀವು ನನ್ನನ್ನು ವಿಧವೆ ಅನ್ಬಿಟ್ರೆ? ಹೌದು, ಅಂದಿದ್ ನಿಜ. ಆ ಮಾತಿಗೆ ನೀನು ದ್ವೇಷ ಸಾಧಿಸ್ತಾ ಇದ್ಯಾ? ಆ ಮಾತುಗಳೆಲ್ಲ ನಾನು ಸಿಟ್ಟಿನ ಭರದಲ್ಲಾಡದಂಥ ಮಾತುಗಳು. ಮಾತಾ? ಅದು ಎಷ್ಟು ಹಗುರವಾಗಿ ಮಾತು ಅಂತ ಹೇಳ್ತಿದ್ದೀರಿ. ಪ್ರಮಾಣ ಮಾಡಿದ್ದೀರಾ. ಹೆಂಡತಿಗೆ ಗಂಡ ಆದವನು ವಿಧವೆ ಅನ್ಕೋತೀನಿ ಎಂದಿದ್ದು ಬರೀ ಮಾತಾ? ಏನ್ ಮಮ್ಮಿ ನೀನು? ಡ್ಯಾಡಿ ಟೆನ್ಷನ್ ಒಂದು ಮಾತಂದ್ರೆ ಅದಕ್ಕೆ ಇಷ್ಟೆಲ್ಲ ರಂಪ ಮಾಡ್ಬೇಕಾ? ಹೌದು ಕಣೆ, ನಾನ್ ಮಾಡಿದ್ರೆ ರಂಪ, ನೀವ್ ಮಾಡಿದ್ರೆ ಏನ್ ಅನ್ಬೇಕು ನಿಮ್ಮನ್ನ? ನಾನ್ ಮನೇಲಿದ್ದು ಹೋಟ್ಲಿಂದ ಊಟ ಕಟ್ಟಿಸ್ಕೊಂಡ್ ಬಂದು ನನ್ನ ಮುಂದೆನೆ ನನ್ನ ಹೊಟ್ಟೆ ಉರ್ಸೋ ಹಾಗೆ ನನ್ನನ್ನು ಹಂಗಿಸ್ತಾ ಇದ್ರಲ್ಲ, ನೀನು ಒಬ್ಬ ಮಗಳೇನೆ. ಮಮ್ಮಿ, ಈಗೇನ್ ನೀನು ಅಲ್ಲಿಗೆ ಹೋಗಿ ಸೈನ್ ಹಾಕಿಸ್ಕೊಂಬರಕ್ ಆಗುತ್ತಾ ಇಲ್ವಾ ಅಷ್ಟೇ? ಇಲ್ಲ, ನಾನು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ದರ್ದಿರೋದು ನಿಮಗ್ ತಾನೆ.
ನೀವೇ ಬೇಕಿದ್ರೆ ಹೋಗಿ ಕೇಳಿ, ಸೈನ್ ಮಾಡ್ತಾನೆ. ನಮ್ಮ ಅಣ್ಣ ಆಗೋಲ್ಲ ಅಂತ ಹೇಳಲ್ಲ. ನಾನು ಹೋಗಿ ಅವನು ಕಾಲ್ ಹಿಡಿಬೇಕಾ? ಅಯ್ಯೋ ಹಿಡೀರಿ, ಕಾರ್ಯವಾಸಿ ಕತ್ತೆ ಕಾಲ್ ಬೇಕಾದ್ರೂ ಹಿಡಿತೀರಾ ನೀವು? ಅಂಥದ್ರಲ್ಲಿ ನಮ್ಮ ಅಣ್ಣ ದೇವ್ರಂತವನು, ಅವನ್ ಕಾಲ್ ಹಿಡಿದ್ರೆ ತಪ್ಪೇನಿಲ್ಲ. ಕಾಮಾಕ್ಷಿ, ಕಾಲಿಗೆ ವಿಪರೀತ ಉದ್ದ ಆಗ್ತಾ ಇದೆ. ಹಾಳಾಗೋಗ್ಲಿ ಹೆಂಡತಿ ಕ್ಷಮಿಸೋಣ ಅಂದ್ರೆ ದುರಹಂಕಾರದ ಮಾತಾಡ್ತಾ ಇದ್ಯಾ? ಏಯ್, ನೀನು ಬೇಡ, ಆ ನಿಮ್ಮಣ್ಣ ಈ ಪೇಪರ್ ಸೈನ್ ಹಾಕೋದು ಬೇಡ. ಏಯ್ ತಳ, ಗೊತ್ತಿರ್ದಾಳ ಹಚ್ಚುತ್ತಾಳ, ಅವಳಿ ಮನೇಲಿ ಏನ ಬೇಡ. ಆ ಕಷ್ಟ ನಿಮಗ್ ಬೇಡ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಇಷ್ಟು ದಿವಸ ಮರ್ಯಾದೆಗೆ ಹೆದರ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಇನ್ನು ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ನಂದು ಒಂದು ಬಾಳ. ಓಕೆ, ಈ ದರಿದ್ರ ಅವತ್ತೇ ಸತ್ತಿದ್ದಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಪ್ರಾಪರ್ಟಿ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗ್ಸುತ್ತೆ. ಹಾಗಲ್ಲ ಡ್ಯಾಡ್, ಈಗ ಆಲ್ರೆಡಿ ಮಮ್ಮಿ ಒಂದ್ಸಲ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದಾಳೆ. ಇದೆಲ್ರಿಗೂ ಗೊತ್ತಿರೋ ವಿಷಯ. ಈಗ ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ಲ ನಮ್ಮ ತಲೆ ಮೇಲೆ ಬರುತ್ತೆ. ಹಾಗಿದ್ರೆ ಏನ್ ಮಾಡುವಂತಿ? ಡ್ಯಾಡ್, ನಾವೇ ಅಡ್ವಾನ್ಸ್ ಆಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಏನಂತ ಕಂಪ್ಲೇಂಟ್ ಕೊಡೋದು? ಡ್ಯಾಡ್, ನಾವು ಹೀಗೆ ಮಾಡಿದ್ರೆ ಹಾಗೆ ಇತ್ತೀಚೆಗೆ ನಮ್ಮ ತಾಯಿಗೆ ತಲೆ ಸರಿ ಇರಲಿಲ್ಲ. ಶಿ ವಾಸ್ ಸಫರಿಂಗ್ ಫ್ರಮ್ ಮ್ಯಾನಿಕ್ ಡಿಪ್ರೆಷನ್. ಅದರಿಂದ ನಮಗೆಲ್ಲ ತುಂಬ ಆತಂಕ ಆಗಿದೆ. ನಾವು ಶಿ ಇಸ್ ಮಿಸ್ಸಿಂಗ್ ಅಂತ ಕೊಟ್ರೆ? ಮ್ಯಾನಿಕ್ ಡಿಪ್ರೆಷನ್ ಅಂತ ಹೇಗೆ ಹೇಳೋದು? ಅದಕ್ಕೆಲ್ಲ ಪ್ರೂಫ್ ಬೇಕಾಗತ್ತೆ. ಡ್ಯಾಡ್, ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ. ನನಗೊಬ್ಬರು ಸೈಕೋ ಅನಾಲಿಸ್ಟ್ ಪರಿಚಯ ಇದ್ದಾರೆ. ದುಡ್ಡು ಬಿಸಾಕಿದ್ರೆ ಸಾಕು ಡ್ಯಾಡ್, ಯಾವ ಥರ ರಿಪೋರ್ಟ್ ಬೇಕಾದರೂ ಕೊಡ್ತಾರೆ. ವಾಡಿಸೆ? ಹೌದು ಡ್ಯಾಡ್, ಸದ್ಯಕ್ಕೆ ಪ್ರಿಕಾಷನ್ ಆಗಿ ಒಂದು ಕಂಪ್ಲೇಂಟ್ ಬಿಸಾಕೋಣ. ಶಿ ಇಸ್ ರೈಟ್ ಡ್ಯಾಡ್. ನಾವು ಕೆಡ್ದಾಗೆಲ್ಲ ಥಿಂಕ್ ಮಾಡೋದು ಬೇಡ. ಮಮ್ಮಿ ಈಗ ಸ್ಟ್ರೈಟಾಗಿ ಮಾವನ ಮನೆಗೆ ಹೋಗ್ತಾಳೆ. ಅಲ್ಲಿ ಮಾವ ಅವಳಿಗೆ ಸಮಾಧಾನ ಮಾಡಿ ಆ ಡಾಕ್ಯುಮೆಂಟ್ಸಿಗೂ ಸಿಗ್ನೇಚರ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬರ್ತಾನೆ. ಆಗ ನಮ್ಮ ಪ್ಲಾನ್ ಸಕ್ಸಸ್ ಹಾಗೆ ಆಗುತ್ತೆ ಡ್ಯಾಡ್, ಡೋಂಟ್ ವರಿ. ಆಗಲೇಬೇಕು, ಹಾಗೇ ಆಗತ್ತೆ.